ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನೀನ್ ಹೇಳ್ತೀನಾ ಇವಳು? ಹೌದಣ್ಣ, ಹೊಡೆದ್ಲು. ಯಾಕೆ ಹೊಡೆದ್ಲು? ನಾನಂತ ತಪ್ಪು ಮಾಡಿದ್ದಕ್ಕೆ ಹೊಡೆದ್ಲು. ನನ್ನ ತಪ್ಪನ್ನ ನಾನು ಒಪ್ಕೊಳ್ಳೋದಕ್ಕೆ ಯಾವ ನಾಚಿಕೆನೂ ಇಲ್ಲ ಅಣ್ಣ. ನಮ್ಮನ್ನ ನಂಬ್ಕೊಂಡು ಬಂದಿರೋ ಹೆಂಡತಿಗೆ ಹೊಡೆಯೋದು, ಅವಮಾನ ಮಾಡೋದು ಅಲ್ಲ ಅಣ್ಣ ಗಂಡಸ್ತನ. ಏನೇ ಆದ್ರೂ ಕೊನೆವರೆಗೂ ಜೊತೆಲಿ ನಿಂತ್ಕೋಬೇಕು. ಅದು ನಿಜವಾದ ಗಂಡಸ್ತನ. ಏನೇ ಆದ್ರೂ ಕೊನೆವರೆಗೂ ಜೊತೆಲಿ ನಿಂತಿರ್ಬೇಕು. ಅದು ನಿಜವಾದ ಗಂಡಸ್ತನ. ಅಣ್ಣ, ನಿಮ್ ಬಗ್ಗೆ ನಾನು ಏನೇನೋ ತಿಳ್ಕೊಂಡಿದ್ದೆ ಅಣ್ಣ. ಯಾಮಾರ್ಬಿಟ್ಟೆ. ಹಣ, ಆಸ್ತಿ ಎಲ್ಲನೂ ಸೇರಿಸಿ ಆಡಂಬರವಾಗಿ ಬದುಕ್ತಿರೋ ಧರ್ಮರಾಜ್ ಅಷ್ಟೇ ನನ್ಗೆ ಗೊತ್ತಿತ್ತು. ಆದ್ರೆ ನೀವಿಷ್ಟು ಕೆಟ್ಟ ಮನುಷ್ಯ ಅಂತ ನನ್ಗೆ ಇವಾಗ್ಲೇ ಅಣ್ಣ ಗೊತ್ತಾಗ್ತಾ ಇರೋದು. ನಿಮ್ ಕೆಟ್ಟ ಬುದ್ಧಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಣ್ಣ. ಈ ಜನ್ಮದಲ್ಲಿ ನೀವು ಒಳ್ಳೆ ಮನುಷ್ಯ ಆಗಕ್ ಸಾಧ್ಯನೇ ಇಲ್ಲ. ಊರಲ್ಲಿ ಇರೋರೆಲ್ಲ ನಿಮ್ನ ಒಳ್ಳೆಯವರು ಅಂತ ಕರಿಬೇಕು ಅಂತ ಕಣ್ಣು ಕಿವಿ ಬಿಟ್ಕೊಂಡು ಕಾಯ್ತಾ ಇರ್ತೀರ ಅಣ್ಣ. ಅದ್ ಯಾವತ್ತೂ ನಡೆಯಲ್ಲ ಅಣ್ಣ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಜನ್ಮದಲ್ಲಿ ನಿಮ್ ಜೊತೆ ಬರೋದು ದುಡ್ಡು ಕಾಸು ಮಾತ್ರ. ಮನುಷ್ಯನ ಸಂಬಂಧಗಳನ್ನೆಲ್ಲ ಕಳ್ಕೊಂಡು ಒಬ್ನೇ ಒಂಟಿ ಪಿಶಾಚಿ ತರ ನಿಂತ್ಕೊಂಡಿರ್ತೀರ. ನೋಡ್ತಾ ಇರಿ. ಅವತ್ತು ಕೂಡ ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಅನುಕಂಪ ಗಿಡ್ಸ್ಕೋಬೇಕು ಅನ್ನೋದು ಮಾತ್ರ ನೋಡ್ತೀರಣ್ಣ ನೀವು. ನಿಜವಾಗ್ಲೂ ಇದೆಲ್ಲ ಯಾವ್ದು ನಿಮ್ಮ ಎದೆಗೆ ನಾಟದೇ ಇಲ್ಲ ಅಣ್ಣ. ಮುಚ್ಚಬಾಯಿ, ಬೆನ್ಮೂಳೆ ಇಲ್ದಾರ ಬೇನಾಮಿ ನನ್ನ ಮಗನೇ. ಯಾರತ್ರ ಮಾತಾಡ್ತಾ ಇದ್ಯಾ? ಸ್ವಂತ ದುಡ್ಡಿಂದ ಒಂದು ಕಾಚನ ತಗೊಳ್ಳೋ ಯೋಗ್ಯತೆ ಇಲ್ದಾರ ನೀನು. ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ನರ್ಸತ್ ನನ್ನ ಮಗನೇ. ಇನ್ನೇನಣ್ಣ, ಇದನ್ ಬಿಟ್ರೆ ಇನ್ನೇನ್ ಮಾತಾಡಕ್ಕಾಗತ್ತೆ? ಮಾತಾಡಿ. ಇಷ್ಟೊಂದು ಕೊಬ್ಬು ದಿಮಾಕು ಎಲ್ಲ ಯಾವತ್ತಿಂದ ಬಂತ? ಓಹ್, ಈಗ 3 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದೆಯಲ್ಲ, ಆಗ್ಲಿಂದ ಬಂತ? ಅಥವಾ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅನ್ನೋ ಧೈರ್ಯದಲ್ಲಿ ಮಾತಾಡ್ತಾ ಇದ್ಯಾ? ನೀನು ಗೋಡೆ ಹಿಡ್ಕೊಂಡು ನಡಿಯಕ್ ಶುರು ಮಾಡಿದಾಗಿಂದ ನಿನಗೆ ಸ್ನಾನ ಮಾಡಿಸಿ ಪುಡ್ಕೋಸಿ ಸುತ್ತಿ ಅನ್ನ ತಿನ್ಸಿ ಸಾಕದವ್ರು ಕಣ ನಾನು. ಅದೆಲ್ಲ ಮರ್ತು ಇವಾಗ ಯಾವಳ ಮಾತು ಕೇಳ್ಕೊಂಡು ಮಾತಾಡ್ತಾ ಇದ್ಯಾ? ಇವತ್ತು ನಿನ್ನ ಮೈಯಲ್ಲಿ ಹರಿತಾ ಇದೆಯಲ್ಲ ಒಂದೊಂದು ತೊಟ್ಟು ರಕ್ತನು, ಅದು ನನಗೆ ಸೇರಿದ್ದು. ಅವತ್ತೇ ನಾನು ನಿನ್ಗೆ ಊಟ ಹಾಕದೆ ಬಿಟ್ಟಿದ್ದೆ ಅಂತ ಇಟ್ಕೋ. ಅವತ್ತೇ ನೀನು ಅಮ್ಮ ತಾಯಿಯಿಂದ ಬೀದಿಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೆ. ಸಾಕ್ ನಿಲ್ಸಿ ಪೃಥ್ವಿ, ಇಲ್ಲಿರೋ ಅವಶ್ಯಕತೆ ನಮ್ಗಿಲ್ಲ. ಬಾ ಹೋಗೋಣ. ಹೋಗಿ ಹಾಳಾಗೋಗಿ ಬಾ. ಜನನಿ, ಸ್ವಲ್ಪ ಇರ್ತೀಯಾ? ನಾವು ನಿನ್ ಜೊತೆ ಸೇರ್ಕೊಂತಾನೆ ಎಲ್ಲ ಕೆಲಸ ಮಾಡಿದ್ದು. ಈಗ ನೀನ್ ಒಬ್ಳೆ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾವು ನಿನ್ ಜೊತೆ ಬರ್ತೀವಿ. ಈ ಮನೇಲಿ ಒಳ್ಳೆಯವ್ರು ಇದ್ಕೊಂಡೆ ಸಾಯ್ಲಿ, ನಾವು ಮನೆ ಬಿಟ್ಟು ತೊಲಗ್ತೀವಿ. ಅನಗ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗು. ಏನೇ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ಯಾ? ನೋಡಿ, ಇನ್ಮೇಲೆ ನೀವು ಬೈಯೋದು ಒಡಿಯೋದು ಇದ್ಯಾವ್ದು ಮಾಡೋ ಹಾಗಿಲ್ಲ. ತನ್ನ ಸ್ವಂತ ತಂಗಿ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತ ಯಾವನೊಬ್ಬ ಹುಚ್ಚನ್ಗೆ ಮದುವೆ ಮಾಡ್ಕೊಟ್ಟಿರೋ ಇಂಥ ಕಟಕರು ಬರಲಿ ನಮ್ಮಿಂದ ಬಾಳಕ್ಕಾಗಲ್ಲ. ಕೊಟ್ರೆ ನೋಡು. ಏಯ್ ನಿಲ್ಸ್ರಿ ಸಾಕು. ಮನೇಲಿ ಇಷ್ಟೆಲ್ಲ ನಡೀತಿದ್ದೆ, ಯಾಕೆ ಏನು ಅಂತ ಕೇಳಕ್ ಯೋಗ್ಯತೆ ಇಲ್ಲ. ಈಗ ಬಿಟ್ರೆ ಸಾಕು ಅಂತ ಕೈ ಎತ್ತೀರಾ? ಹೀಗೆ ಹೇಳ್ತಾ ಇದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹೊರಗಡೆ ಹೋಗಿ ಕೂಲಿ ನಾಲಿ ಆದ್ರೂ ಮಾಡ್ಕೊಂಡು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತೀವಿ. ಯಾವ ಕಾರಣಕ್ಕೂ ನಿಮ್ ಜೊತೆ ಈ ಮನೇಲಿ ಬಾಳಕ್ಕಾಗಲ್ಲ. ಸಾಕ್ ನಿಲ್ಸಮ್ಮ. ನಾಲ್ಗೆ ಉದ್ದ ಆಗ್ತಾ ಇದೆ, ಮಾತು ಓವರ್ ಆಗ್ತಾ ಇದೆ. ಈ ಮನೆಗೆ ಬಾಳಕ್ ಬಂದ್ಬಿಟ್ಟು ಎಲ್ಲ ಹೋಗ್ತೀನಿ ಅಂತಂದ್ರೆ ಹೋಗ್ಬಿಡ್ತೀಯಾ? ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳೊಬ್ಬಳನ್ನ ಬಿಟ್ಟು ಈ ಮನೆ ಹೆಂಗಸ್ರು ಯಾರಾದ್ರು
ಈ ವಸ್ತಿಯಿಂದ ಹೊರಗಡೆ ಕಾಲಿಕ್ತೀನಿ ಅಂತ ಹೇಳಿದ್ರೆ ಅವ್ರ ಉಸ್ನ ನಿಲ್ಲಿಸ್ಬಿಡ್ತೀನಿ. ಏನೋ ಹೆದರ್ಸ್ತಾ ಇದ್ದೀರಾ? ಇನ್ನ ಎಷ್ಟ್ ದಿನ ಅಂತ ಬಾವ ಹಿಂಗ್ ಎದುರಿಸ್ಕೊಂಡಿರ್ತೀರಾ? ನಾವು ಹೋಗ್ತೀವಿ ಅಷ್ಟೇ, ನಮ್ನ ಬಿಟ್ಬಿಡಿ. ಏಯ್ ಏನೇ ಹೋಗ್ತೀಯಾ? ಹೋಗ್ತೀನಿ ಅಂದ್ರೆ ಎಲ್ಗ ಹೋಗ್ತೀಯಾ? ಹೋಗಕ್ ಬಿಟ್ಬಿಡ್ತೀವ ನಾವು? ಹೋಗು ನೋಡೋಣ. ಹೋಗೋರು ನೀವು ಮಾತ್ರ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಮಕ್ಕಳ ಮರಿಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಯಾಕೆ? ಮಕ್ಕಳು ನಿಮಗ್ ಮಾತ್ರ ಸೇರಿದವ್ರ? ಮಕ್ಕಳೆಲ್ಲರೂ ನಮ್ಮ ರಕ್ತ, ನಮ್ಮ ವಂಶ. ಈ ಮನೆಗೆ ಸೇರಿದವ್ರು, ಈ ವಂಶದ ಕುಡಿ. ನೀವ್ ಎತ್ಬಿಟ್ರೆ ನಿಮ್ಮ ಮಕ್ಳಾಗ್ಬಿಡ್ತಾರಾ? ಹೋಗಿ ಇಲ್ಲಿಂದ, ಎಲ್ರೂ ಹೋಗಿ ಇಲ್ಲಿಂದ. ಈ ಮನೆಯಿಂದ ಆಚೆ ಹೋಗಿ ಒಂದೇ ಒಂದಿನ ಬದುಕಕ್ಕಾಗತ್ತ ಅಂತ ನೋಡಿ ನಿಮ್ಮಿಂದ. ಈ ಮನೆಯಿಂದ ಹೊರಗಡೆ ಹೋಗಂಗಿದ್ರೆ ಹೆಣವಾಗೇ ಹೋಗ್ಬೇಕು. ಜೀವಂತವಾಗಂತೂ ಯಾರನ್ನೂ ಕಳ್ಸೋದಿಲ್ಲ. ಏನೇ ಆದ್ರೂ ಸರಿ, ಕೊನೆವರೆಗೂ ಈ ಮನೇಲಿ ಬಿದ್ದಿರ್ಬೇಕು. ನಿಮಗ್ ಬೇರೆ ದಾರಿನೇ ಇಲ್ವಲ್ಲ? ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀವ್ಯಾರು? ನಾವು ಹೋಗ್ತೀವಿ. ಹೌದಾ? ಹೋಗು ನೋಡ್ತೀನಿ. ಅನಗ ನಡಿ. ಏಯ್ ಏ, ಏಯ್ ಬಿಡಿ ಬಿಡಿ. ಅಕ್ಕ ಪ್ಲೀಸ್, ನೀವೆಲ್ಲ ಇಲ್ಲೇ ಇರಿ. ನಮಗೋಸ್ಕರ ಮಕ್ಳ ಫ್ಯೂಚರ್ ಸ್ಪಾಯ್ಲ್ ಆಗೋದು ನನಗಿಷ್ಟ ಇಲ್ಲ. ಆದ್ರೆ ಇಷ್ಟೊಂದೆಲ್ಲ ದುರಹಂಕಾರದಲ್ಲಿ ಮಾತಾಡ್ತಾ ಇರೋ ಈ ಗಂಡಸ್ರಿಗೆಲ್ಲ ಒಂದು ದಿನಾನು ನೀವಿಲ್ದೆ ಬದುಕಕ್ಕಾಗಲ್ಲ. ಓಹೋ. ಆಫ್ಟರ್ ಆಲ್ ಒಂದು ಕಾಫಿ ಬೇಕು ಅಂದ್ರು ಅವ್ರಿಗೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲಿ ಪ್ರತಿದಿನ ಸೋತೋಗ್ತಾ ಇರೋದು ಇವ್ರುಗಳೇ.